ವರುಣನ ಆರ್ಭಟಕ್ಕೆ ಹುಣಸೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ತಂಬಾಕು, ಶುಂಠಿ ಬೆಳೆ ಜಲಾವೃತವಾಗಿದೆ. ಕೆರೆ ಕಟ್ಟೆಗಳು ತುಂಬಿವೆ. ಜೊತೆಗೆ ಜಮೀನಿನ ಮಣ್ಣನ್ನು ಸಹ ಹೊತ್ತೊಯ್ದಿದೆ. ಕಳೆದ 10 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಯಿಂದ ಸಾಕಷ್ಟು ಅನಾಹುತ ಸೃಷ್ಟಿಯಾಗಿದೆ. ಭಾನುವಾರ ಮಧ್ಯಾಹ್ನ 1.5 ಗಂಟೆಗಳ ಕಾಲ ಸುರಿದ ಮಳೆಯು ತಾಲೂಕಿನ ಅನಗೋಡು ಹೋಬಳಿಯ ಕರ್ಣಕುಪ್ಪೆ, ಕಲ್ಲಹಳ್ಳಿ, ಕೊತ್ತೆಗಾಲ, ಚಿಲ್ಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿನಹಳ್ಳಿ, ಕಣಗಾಲು, ಮುತ್ತುರಾಯನಹೊಸಳ್ಳಿ, ಅಡಿಗನಹಳ್ಳಿ, ಚಿಲ್ಕುಂದದಲ್ಲಿ ಮತ್ತೆ ಬೆಳೆಗಳು ಕೊಚ್ಚಿ ಹೋಗಿದ್ದು, ಈ ಗ್ರಾಮಗಳಲ್ಲೇ ಅಪಾರ ನಷ್ಟವಾಗಿದ್ದು, ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು, ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ. ಭಾನುವಾರ ಮಧ್ಯಾಹ್ನ ಕಣಗಾಲು, ಹರಿನಹಳ್ಳಿ, ಮುತ್ತುರಾಯನಹೊಸಳ್ಳಿ, ಕಲ್ಲಹಳ್ಳಿ, ಹುಣಸೇಗಾಲ, ಅತ್ತಿಕುಪ್ಪೆ, ಚಿಲ್ಕುಂದ, ಕೊತ್ತೆಗಾಲ, ಅಡಿಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸುರಿದ ಭಾರೀ ಮಳೆಯಿಂದ ಅಪಾರ ಹಾನಿ ಉಂಟಾಗಿದ್ದು, ಕೃಷಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಮುತ್ತುರಾಯನಹೊಸಳ್ಳಿಯ ಬೆಟ್ಟದಿಂದ ಅಪಾರ ಪ್ರಮಾಣದ ನೀರು ಹರಿದು ಕಣಗಾಲಿನ ಗೆಂಡೆಕೆರೆ, ಚೆನ್ನಮ್ಮನಕಟ್ಟೆ, ಹರಿನಹಳ್ಳಿ ಕೆರೆ, ಮುತ್ತುರಾಯನಹೊಸಳ್ಳಿ ಕೆರೆ, ಅಡಿಗನಹಳ್ಳಿ ಕೆರೆ, ನಾಗಮಂಗಲ ಕೆರೆ, ಕಲ್ಲಹಳ್ಳಿಯ 4 ಕೆರೆಗಳು ಅಲ್ಲದೆ ಚಿಲ್ಕುಂದದ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ. ಅಲ್ಲದೆ ಅನೇಕ ಕೆರೆಗಳ ಏರಿ ಕೋಡಿ ಮೇಲೆ ಕಣಗಾಲು, ಮನುಗನಹಳ್ಳಿ ರಸ್ತೆಯ ಮೇಲೆ ನೀರು ಹರಿದಿದೆ. ಕೆರೆ ಕಟ್ಟೆಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದರಿಂದ ಹರಿನಹಳ್ಳಿ ಕೆರೆಯಲ್ಲಿ ಮಳೆ ನಿಂತ ನಂತರ ಸುತ್ತಮುತ್ತಲ ಗ್ರಾಮಸ್ಥರು ಕೋನಿ ಹಾಕಿ ಮೀನು ಹಿಡಿದರು. ಮಕ್ಕಳು ನೀರಿನಲ್ಲಿ ಮಿಂದೆದ್ದರು. ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದ್ದು, ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತ ಕಣಗಾಲು ಮಲ್ಲೇಶ್ ಅವರು ಆಗ್ರಹಿಸಿದರು.